ವಾಟ್ಸಪ್ ಬಳಕೆದಾರರಿಗೆ ಶಾಕ್. ಇನ್ಮುಂದೆ ಬರಲಿದೆ ಮಂತ್ಲಿ ಸಬ್ಸ್ಕ್ರಿಪ್ಷನ್. ಸ್ಮಾರ್ಟ್ಫೋನ್ ಹೊಂದಿರುವ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿರುವ ವಾಟ್ಸಪ್ ಈಗ ತನ್ನ ಬಳಕೆದಾರರಿಗೆ ಅಚ್ಚರಿಯ ಸುದ್ದಿಯೊಂದನ್ನು ನೀಡಲು ಸಜ್ಜಾಗಿದೆ. ಇಷ್ಟು ದಿನ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತಿದ್ದ ಈ ಮೆಸೇಜಿಂಗ್ ಸೇವೆ ಇನ್ನು ಮುಂದೆ ಪೇಡ್ ಆಗುವಂತ ಹೆಜ್ಜೆ ಇಡುತ್ತಿದೆ. ಮಾರ್ಕ್ ಜುಗರ್ಬರ್ಗ್ ನೇತೃತ್ವದ ಮೆಟಾ ಸಂಸ್ಥೆಯು ವಾಟ್ಸ್ಆಪ್ ಮೂಲಕ ಆದಾಯ ಗಳಿಸಲು ಹೊಸ ಮಾದರಿಯನ್ನ ಜಾರಿಗೆ ತರಲು ಗಂಭೀರ ಚಿಂತನೆ ನಡೆಸಿದೆ. ವಾಟ್ಸ್ಆಪ್ನಲ್ಲಿ ಈವರೆಗೆ ನಾವು ಯಾವುದೇ ಕಿರಿಕಿರಿ ಇಲ್ಲದೆ ಚಾಟ್ ಮಾಡ್ತಿದ್ವು. ಆದರೆ ವಾಟ್ಸ್ಆಪ್ ಶೀಘ್ರದಲ್ಲೇ ತನ್ನ ಪ್ಲಾಟ್ಫಾರ್ಮ್ನಲ್ಲಿ ಜಾಹೀರಾತುಗಳನ್ನು ಪ್ರದರ್ಶಿಸಲು ಯೋಜಿಸ್ತಾ ಇದೆ. ವಿಶೇಷವಾಗಿ ನಾವು ಪ್ರತಿದಿನ ನೋಡುವ ಸ್ಟೇಟಸ್ ವಿಭಾಗ ಮತ್ತು ಇತ್ತೀಚೆಗೆ ಜನಪ್ರಿಯವಾಗಿರುವ ಚಾನೆಲ್ಸ್ ವಿಭಾಗಗಳಲ್ಲಿ ಈ ಜಾಹೀರಾತುಗಳು ಕಾಣಿಸಿಕೊಳ್ಳಲಿವೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮಾದರಿಯಲ್ಲೇ ಎಲ್ಲೂ ಕೂಡ ಹಣ ಗಳಿಕೆಯ ಹಾದಿಯನ್ನ ಮೆಟಾ ಹುಡುಕುತ್ತಿದೆ. ಒಂದು ವೇಳೆ ಬಳಕೆದಾರರಿಗೆ ಈ ಜಾಹೀರಾತುಗಳು ಬೇಡವೆಂದಾದಲ್ಲಿ ಅವರು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ಸ್ ಪಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ಜಾಹೀರಾತು ಮುಕ್ತ ಅನುಭವಕ್ಕಾಗಿ ನೀವು ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಈ ಹೊಸ ಚಂದಾದಾರಿಕೆ ಮಾದರಿಯ ಪರೀಕ್ಷಾರ್ಥ ಪ್ರಯೋಗಗಳು ಈಗಾಗಲೇ ಯುರೋಪ್ನ ಕೆಲವು ದೇಶಗಳಲ್ಲಿ ಆರಂಭವಾಗಿವೆ ಎನ್ನಲಾಗಿದೆ. ಭಾರತವು ವಾಟ್ಸ್ಆಪ್ಗೆ ಅತಿ ದೊಡ್ಡ ಮಾರುಕಟ್ಟೆಯಾಗಿರುವುದರಿಂದ ಇಲ್ಲಿಯೂ ಶೀಘ್ರದಲ್ಲೇ ಈ ಬದಲಾವಣೆ ಜಾರಿಗೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭಾರತೀಯ ಬಳಕೆದಾರರ ಮನಸ್ಥಿತಿಯನ್ನ ಅರಿತು ಮೆಟಾ ಸಂಸ್ಥೆಯು ಬೆಲೆಯನ್ನ ನಿಗದಿಪಡಿಸುವ ನಿರೀಕ್ಷೆ ಇದೆ. ಹಾಗಾದ್ರೆ ಯಾವೆಲ್ಲ ಸೇವೆಗಳು ಪೇಯ್ಡ್ ಆಗಲಿವೆ? ಬಳಕೆದಾರರಲ್ಲಿ ಗೊಂದಲವಿರಬಹುದು. ನಮ್ಮ ಪರ್ಸನಲ್ ಚಾಟಿಂಗ್ ಕೂಡ ಪೇಯ್ಡ್ ಆಗುತ್ತಾ ಎಂದು ಸದ್ಯಕ್ಕೆ ಸಿಗುತ್ತಿರುವ ಮಾಹಿತಿಯಂತೆ ಪ್ರೀಮಿಯಂ ಫ್ಯೂಚರ್ಗಳು, ಹೊಸದಾಗಿ ಬರಲಿರುವ ಎಐ ಆಧಾರಿತ ಸೌಲಭ್ಯಗಳು, ಸುಧಾರಿತ ಸರ್ಚ್ ಆಯ್ಕೆಗಳು ಮತ್ತು ಬಿಸಿನೆಸ್ ಪ್ರಚಾರದ ಟೂಲ್ಗಳಿಗೆ ಹಣ ಪಾವತಿಸಬೇಕಾಗಬಹುದು. ಕ್ಲೀನ್ ಇಂಟರ್ಫೇಸ್, ಜಾಹೀರಾತು ರಹಿತ ಸ್ಕ್ರೀನ್ ಬೇಕಾದವರಿಗೆ ಚಂದಾದಾರಿಕೆ ಕಡ್ಡಾಯವಾಗಬಹುದು. ಬಿಸಿನೆಸ್ ಅಕೌಂಟ್ಗಳು, ಈಗಾಗಲೇ ವಾಟ್ಸ್ಆಪ್ ಬಿಸಿನೆಸ್ ಬಳಕೆದಾರರಿಗೆ ಕೆಲವು ಶುಲ್ಕಗಳು ಅನ್ವಯವಾಗುತ್ತಿದ್ದು ಇನ್ನಷ್ಟು ಇದನ್ನು ವಿಸ್ತರಿಸುವ ಸಾಧ್ಯತೆ ಇದೆ. ಟೆಲಿಗ್ರಾಮ್ ಮತ್ತು ಎಕ್ಸ್ ನಂತಹ ಅಪ್ಲಿಕೇಶನ್ಗಳು ಈಗಾಗಲೇ ಸಬ್ಸ್ಕ್ರಿಪ್ಷನ್ಸ್ ಮಾದರಿಯನ್ನ ಅಳವಡಿಸಿಕೊಂಡಿವೆ. ಈಗ ವಾಟ್ಸ್ಆಪ್ ಸದರಿ ಸ್ಮಾರ್ಟ್ಫೋನ್ ಬಳಕೆದಾರರು ಇನ್ನು ಮುಂದೆ ತಮ್ಮ ಬಜೆಟ್ನಲ್ಲಿ ವಾಟ್ಸ್ಆಪ್ ಸಬ್ಸ್ಕ್ರಿಪ್ಷನ್ಸ್ ಮೊತ್ತಕ್ಕೂ ಜಾಗ ಮಾಡಿಕೊಡಬೇಕಾದ ಕಾಲ ಹತ್ತಿರದಲ್ಲಿದೆ.